Hi, hello, welcome to Kannada Filmography. ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋ ಫಿಲಮ್ ರಾಮ ರಾಮ ರೇ. ರಾಮ ರಾಮ ರೇ ಒಂದು ರೋಡ್ ಕ್ರೈಮ್ ಡ್ರಾಮಾ ಆಗಿದೆ. ಬೇಸಿಕ್ ಸಿನಾಪ್ಸಿಸ್ ಹೇಳ್ಬೇಕಂದ್ರೆ ಒಬ್ಬನು ಗಲ್ಲಿಗೇರಿಸೋ ಖೈದಿ ಜೈಲಿಂದ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿರ್ತಾರೆ. ಸೊ ಕೈದಿಂದ ಓಡೋಗ್ಬಿಟ್ಟಿರ್ತಾರೆ. ಸೊ ಅವ್ರ ಮೇಲೆ ಒಂದು ಕ್ಯಾಶ್ ರಿವಾರ್ಡ್ ಪ್ಲೇಸ್ ಮಾಡಿರ್ತಾರೆ. ಸೊ ಅವ್ರನ್ನ ಹುಡ್ಕೋಟದಲ್ಲಿ ನಮ್ಮ ಪ್ರೊಟಾಗನಿಸ್ಟ್ ಬಂದ್ಬಿಟ್ಟು ಅಲ್ಲಿ ಸಿಕ್ಕಾಕೊಂತಾರೆ. ಸೊ ಅಲ್ಲಿ ಅವ್ರನ್ನ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಡ್ರಾಪ್ ಮಾಡಬೇಕಾಗಿರುತ್ತೆ. ಸೊ ಆನ್ ದಿ ವೇ ಆಗೋ ಸ್ಟೋರಿನೇ. ಸೊ ರಾಮ ರಾಮನೇ ಡೈರೆಕ್ಟ್ ಮಾಡಿರೋದು ಡಿ ಸತ್ಯಪ್ರಕಾಶ್ ಅಂತ. ಇವ್ರು ಪ್ರೀವಿಯಸ್ಲಿ ಜೈನಾಗ 4th ಬ್ಲಾಕ್ ಅಂತ ಒಂದು ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿದಾಗ ಫೇರ್ಲಿ ಡಿಸೆಂಟ್ ಆಗಿದೆ ಅಂತ ಅನಿಸಿತ್ತು. ಸೊ ಇವಾಗ ಇದು ಅವ್ರ ಫಸ್ಟ್ ಫೀಚರ್ ಫಿಲಮ್ ಆಗಿದೆ. ಫಸ್ಟ್ ಥಿಂಗ್ ಹೇಳ್ಬೇಕು, ಈ ಮೂವಿನಾಗೆ ಒನ್ ಆಫ್ ದ ಮೋಸ್ಟ್ ವಿಜುವಲಿ ಇಂಟ್ರೆಸ್ಟಿಂಗ್ ಮೂವೀಸ್ ರೀಸೆಂಟ್ ಟೈಮಲ್ಲಿ ಅನ್ನಿಸ್ತು. ಲೈಕ್ ವಿಜುವಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಲೈಕ್ ಅವರು ಕ್ಯಾಮ್ರಾ ಫ್ರೇಮ್ ಮಾಡಿರೋದ್ರೆ ಕ್ಯಾಮ್ರಾ ಮೂವ್ಮೆಂಟಿಂದ ಹಿಡಿದು ಹಾಗೆ ಎಲಿಮೆಂಟ್ಸ್ ಇನ್ಕ್ಲೂಡ್ ಮಾಡಿದ್ದಾರೆ. ಅದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಈ ಮೂವಿಯಲ್ಲಿ ಆ್ಯಕ್ಟಿಂಗ್ ನನಗೆ ಆ್ಯಕ್ಚುಲಿ ಚೆನ್ನಾಗಿ ಅನಿಸ್ತು. ಮೇನಾಗಿ ಲೀಡ್ ಪ್ಲೇ ಮಾಡಿರೋ ಅವ್ರದ್ದು ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಅನಿಸ್ತು. ಸೊ ಈ ಮೂವಿಯಲ್ಲಿ ತುಂಬ ಥೀಮ್ಸ್, ಐಡಿಯಾಸ್, ಲೈಫ್, ಡೆತ್ ಅನ್ನೋ ಒಂದು ಸಬ್ಜೆಕ್ಟ್ ಮೇಲೆಲ್ಲ ಟ್ಯಾಕಲ್ ಮಾಡ್ತಾರೆ ಡೈರೆಕ್ಟರ್ ಅವರು. ಸೊ ಈ ಮೂವಿಲಿ ತುಂಬಾ ಸಬ್ಟೆಕ್ಸ್ಟ್ ಇರೋ ಫಿಲಮ್ ಆಗಿದೆ. ಈ ಸ್ಟೋರಿ ಲೈನ್ ನೀವು ಮಾಮೂಲಿ ಕನ್ನಡ ಇದಕ್ಕೆ ತುಂಬಾ ಡಿಫ್ರೆಂಟ್ ಆಗಿದೆ, ನ್ಯೂ ಆ್ಯಂಡ್ ರಿಫ್ರೆಶಿಂಗ್ ಆಗಿದೆ. ಸೊ ಈ ಮೂವಿ ತುಂಬಾ ಕ್ರಿಟಿಕಲ್ ಅಕ್ಲೇಮು ತುಂಬ ಸಿಗ್ತಾ ಇದೆ. ರಕ್ಷಿತ್ ಶೆಟ್ಟಿ ಅವರೆಲ್ಲ ಟ್ವೀಟ್ ಮಾಡಿದ್ರು ಒನ್ ಆಫ್ ದಿ ಬೆಸ್ಟ್ ಮೂವೀಸ್ ಈ ವರ್ಷದ್ದು ಅವಾರ್ಡ್ ಎಲ್ಲ ವಿನ್ ಆಗುತ್ತೆ. ಹಾಗೆ ಎಲ್ಲರೂ ಟ್ವೀಟ್ ಮಾಡ್ತಾರೆ, ಎಲ್ಲರೂ ತುಂಬ ಎಕ್ಸೈಟೆಡ್. ನನ್ನ ಥಿಯೇಟ್ರಲ್ಲೂ ಇದಾಗಿತ್ತು. ಆ ಥರ ಹೇಳಿನೂ ನನಗೆ ಈ ಮೂವಿ ಸ್ವಲ್ಪ ತುಂಬಾ ಅನ್ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಲೈಕ್ ನನಗೆ ಈ ಮೂವಿ ಈ ಒಂದು ತುಂಬ ಸಬ್ಟೆಕ್ಸ್ಟ್ ಆ್ಯಂಡ್ ತುಂಬಾ ನ್ಯೂ ಆ್ಯಂಡ್ ರಿಫ್ರೆಶಿಂಗ್ ಆಗಿದೆ. ಬಟ್ ಆ ಥರ ಹೇಳಿನೂ ನಂಗೆ ತುಂಬಾ ಪೋರ್ಲೆ ಮೇಡ್ ಅನ್ನಿಸ್ತು ಈ ಮೂವಿ ನನಗೆ. ಅಂದರೆ ಮೂವಿ ಕೆಡ್ದಾಗಿದೆ, ನಂಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಫಸ್ಟ್ ಹಾಫ್ ತುಂಬಾ ಲೈಕ್ ಆಬ್ವಿಯಸ್ ಆಗಿದೆ ಅನ್ನಿಸ್ತು. ತುಂಬಾ ಆಬ್ವಿಯಸ್ ಆಗಿ ತೋರಿಸಿದ್ದಾರೆ. ಹಾಗೆಯೇ ಸಟಲ್ನೆಸ್, ಒಂದೊಂದು ಸೀನಲ್ಲಿ ತುಂಬಾ ಸಟಲ್ನೆಸ್, ಅಟ್ ದ ಸೇಮ್ ಟೈಮ್ ಮತ್ತೊಂದು ಸೀನಲ್ಲಿ ಅದೆಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ ಸಟಲ್ನೆಸ್ ಎಲ್ಲ ಕಡೆಯಿಂದ. ಸೊ ಒಂಥರ ಲೈಕ್ ಎರಡು ಕಡೆ ಒಂದು ಸೀನ್ ನೋಡಿದ್ರೆ ತುಂಬಾ ಓ ಮೈ ಗಾಡ್ ಇದು ಸಖತ್ತಾಗಿದೆ ಅನ್ಸುತ್ತೆ. ಮತ್ತೊಂದು ಸೀನ್ ನೋಡಿದಾಗ ಅಷ್ಟೇನು ಚೆನ್ನಾಗಿ ತುಂಬಾ ಪೋರ್ಲಿ ಮೇಡ್ ಅನ್ಸುತ್ತೆ. ಲೈಕ್ ಅಮೆಚೂರ್ನೆಸ್ ಕಾಣಿಸುತ್ತೆ. ಸೊ ಆ ಥರ ಲೈಕ್ ಆ ಥರ ನೋಡ್ತಾರೆ ನಿಂಗೆ ಗೊತ್ತಾಗುತ್ತೆ ಲೈಕ್ ಇದು ಮೂವಿಲಿ ತುಂಬಾ ಪೊಟೆನ್ಷಿಯಲ್ ಇದೆ, ತುಂಬಾ ಇದಿದೆ ಅಂತ. ಆ ಥರ ಇದ್ರೂ ಅದನ್ನ ಫುಲ್ಲಿ ಯುಟಿಲೈಸ್ ಮಾಡಿಲ್ಲ. 100% ಹೋಗಿಲ್ಲ. ಇಲ್ಲಿ ಹೋಗ್ಬೇಕಾಗಿರೋದು ಇಲ್ಲಿದೆ ಅನ್ಸುತ್ತೆ ನನಗೆ. ಹಾಗೆಯೇ ಫಸ್ಟ್ ಹಾಫಲ್ಲಿ ಒಂದೊಂದು ಕ್ಯಾರೆಕ್ಟರ್ ತುಂಬಾ ಇರಿಟೇಟ್, ಡೈಲಾಗ್ಗಳು ಅಷ್ಟು ವೆಲ್ ರಿಟರ್ನ್ ಇಲ್ಲ ಅನ್ನಿಸ್ತು ನನಗೆ. ಇನ್ನೊಂದು ಸ್ವಲ್ಪ ನನಗೆ ಅವ್ರ ಕ್ಯಾರೆಕ್ಟರ್ಗಳು ನಂಗೆ ಇಷ್ಟ ಆಗಿಲ್ಲ. ಸೆಕೆಂಡ್ ಹಾಫ್ ಸ್ವಲ್ಪ ಬೆಟರ್ ಆಗ್ತಾ ಇರೋ ಥರ ಅನ್ನಿಸ್ತು ನನಗೆ. ಸೆಕೆಂಡ್ ಹಾಫ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗ್ತಾ ಒಂದು ಸ್ವಲ್ಪ ಟೋನ್ ಡೌನ್ ಆಯಿತು. ನನ್ನ ಪ್ರಕಾರ ಒಂದೊಂದು ಥಿಂಗ್ ತುಂಬಾ ಅದ್ರ ಮೇಲೆ ಲಿಂಗರ್ ಆನ್ ಮಾಡ್ತಾರೆ ಅನ್ನಿಸ್ತು. ಲೈಕ್ ನೋಡಿ ಇದು ಇಂಪಾರ್ಟೆಂಟ್ ನೋಡಿ, ಲೈಕ್ ಆಡಿಯನ್ಸ್ ಅವರು ತಾನೇ ಅವರು ಫಿಗರ್ ಔಟ್ ಮಾಡ್ಕೊತಾರೆ. ಐ ಡೋಂಟ್ ಥಿಂಕ್ ಅದಕ್ಕೆ ಅಷ್ಟೊತ್ತು ನೀವು ಜ್ಞಾನ ಕೊಡೋದು ಬೇಕಾಗಿಲ್ಲ ಅನ್ಸುತ್ತೆ. ಮತ್ತೊಂದು ನಂಗೆ ಇದು ಅನ್ಸಿದ್ದು ಏನಂದರೆ ಲೈಕ್ ಈ ಮೂವಿಯಲ್ಲಿ ಲೈಕ್ ಇಂಪಾರ್ಟೆಂಟ್ ಸೀನ್ ಏನೋ ಬಂದಾಗ ಲೈಕ್ ಇದು ಇಮೋಷನಲ್ ಸೀನ್, ಈ ಮೂಮೆಂಟ್ ಸ್ಟ್ಯಾಂಡ್ ಔಟ್ ಆಗುತ್ತೆ, ಈ ಮೂಮೆಂಟ್ ವಿಲ್ ಬಿ ಗ್ರೇಟ್ ಅಂತ ಹೇಳೋ ಆ ಸೀನ್ ಲೈಕ್ ಇಮೋಷ್ನಲ್ ಅಥವಾ ಏನೋ ಒಂದು ಕ್ಯಾರೆಕ್ಟ್ರಿಂದ ಬರ್ತಾಯಿದೆ, ಈ ಮೂಮೆಂಟ್ ಬರ್ತಾಯಿದೆ ಅಂದ ತಕ್ಷಣವೇ ಓಕೆ ಕಟ್ ಮಾಡಿಬಿಡ್ತಾರೆ ಡೈರೆಕ್ಟ್ರು. ಲೈಕ್ ಆ ಸೀನ್ ಬಂದಷ್ಟು ಕಟ್ ಮಾಡಿಬಿಡ್ತಾರೆ. ಸೊ ಆ ಮೂಮೆಂಟ್ ಇನ್ನೂ ಆ ಮೂಮೆಂಟ್ ಲಿಂಗರ್ ಔಟ್, ಆ ಮೂಮೆಂಟಿಂದ ಪ್ರಾಸೆಸ್ ಮಾಡ್ಕೊಂಡು ಆಡಿಯನ್ಸ್ ಸೋಕಿನ್ ಮಾಡಕ್ಕೆ ಬಿಡಬೇಕಾಯ್ತು. ಅದು ಸೋಕಿನ್ ಮಾಡಬೇಕು, ಅಷ್ಟೇ ಕಟ್ ಆಗಿಬಿಡುತ್ತಲ್ಲ. ಅದನ್ನು ಸ್ವಲ್ಪ ಅಷ್ಟೇ ಅದು ಸ್ವಲ್ಪ ನಂಗೆ ಡಿಸಪಾಯಿಂಟ್ ಆಯಿತು. ಆ ಮೂಮೆಂಟ್ ಆ್ಯಕ್ಚುಲಿ ಇಟ್ ಕುಡ್ ಹ್ಯಾವ್ ಬಿನ್ ಗ್ರೇಟ್ ಅನ್ನಿಸ್ತು. ಹೇಳೇನು ಮತ್ತೊಂದು ನಂಗೆ ಇದು ಅನ್ನಿಸ್ತು ಲೈಕ್ ಸಾಂಗ್ಗಳು. ಫಸ್ಟ್ ಓಪನಿಂಗ್ ಸಾಂಗ್ಸಲ್ಲಿ ಒಂದು ಹೊಡೋದ ಒಂದು ಸಾಂಗ್ ಬರ್ತದೆ, ಅದು ತುಂಬಾ ಆಬ್ವಿಯಸ್ ಲೈಕ್ ಆ್ಯಂಡ್ ಆನ್ ದ ಫೇಸ್ ಇದೆ ಲಿರಿಕ್ಸು. ಸೊ ನಂಗೆ ಫಸ್ಟ್ ಸಾಂಗಲ್ಲಿ ಏನೋ ಪ್ರಾಬ್ಲಮ್ ಇರಲಿಲ್ಲ. ಲೈಕ್ ಮೂವಿಯಲ್ಲಿ ಸ್ಟೋರಿ ಬರೋ ಥರ ಲಿರಿಕ್ಸ್ ಬರೆದಿದ್ದಾರೆ ಅಂತ ಲೈಕ್ ಆ ಥರ ಡೈರೆಕ್ಟ್ ಟಾರ್ಗೆಟ್ ಮಾಡಿದ್ದು. ಸೊ ನಂಗೆ ಅಷ್ಟೇನು ಇಷ್ಟ ಇಲ್ಲ. ಬಟ್ ಐ ವಾಸ್ ಓಕೆ ವಿತ್ ದ ಫಸ್ಟ್ ಥಿಂಗ್. ಬಟ್ ಸೆಕೆಂಡ್ ಥಿಂಗ್ ನನಗೆ ಯಾವಾಗ ತುಂಬಾ ಓವರ್ ಅನ್ಸೋಣ ಲೈಕ್ ಇಬ್ಬರು ಜನ ಕಪಲ್ ಮನೆ ಬಿಟ್ಟು ಓಡ್ಕೊಂಡ್ಬಂದಿರ್ತಾರೆ. ಬಂದ ತಕ್ಷಣ ಈ ಓಡೋಗಿ ಬಂದವರು ಸಮಥಿಂಗ್ ಏನಂತ ಸಾಂಗ್ ಪ್ಲೇ ಆಗೋ ಲೈಕ್ ಅದೆಲ್ಲ ಬೇಕಾಗಿದೆ. ಲೈಕ್ ತುಂಬಾ ಐ ಕ್ಯಾನ್ ಗೆಟ್ ಇಟ್, ಲೈಕ್ ಅವ್ರು ಓಡ್ಕೊಂಡ್ಬಂದಿರ ಅಂತ. ಅದು ಬಂತ ಎವ್ರಿ ಟೈಮ್ ಒಂದು ಆ ಸಾಂಗ್ ಪ್ಲೇ ಆಗುತ್ತೆ ಲೈಕ್ ಇವ್ರು ಓಡ್ಕೊಂಡ್ಬಂದಿರೋ ಅಂತ ಸಿಗ್ನಿಫೈ ಮಾಡೋಕ್ಕೆ. ಸೊ ಅದು ನನಗೆ ತುಂಬಾ ಲೇಸಿ ಅನ್ನಿಸ್ತು. ನನಗೆ ಏನೋ ಅದು ಇಂಟ್ರೆಸ್ಟಿಂಗ್ ಇಲ್ಲ, ಫನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾ ಏನೋ. ಬಟ್ ಸ್ಟಿಲ್ ಅದೆಲ್ಲ ನಂಗೆ ಸರಿ ಅನಿಸಿಲ್ಲ. ನನಗೆ ಅದೆಲ್ಲ ಹೇಳಿನೋ ಅವೆಲ್ಲ ಅಷ್ಟು ಅನ್ನೋಟಿಸಬಲ್ ಇದೆ. ಲೈಕ್ ಅಷ್ಟೊಂದು ಕೇರ್ ಮಾಡೋದಿಲ್ಲ. ನಂಗೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅನಿಸ್ತಿರೋ ನನಗೆ ಈ ಕ್ಯಾರೆಕ್ಟರ್ ಆರ್ಕ್ ಇದೆ ಅಲ್ಲ, ಲೈಕ್ ಒಂದು ಮೂವಿ ಎಂಡ್ ಆಗ್ತದೆ ವಿತೌಟ್ ಸ್ಪಾಯ್ಲರ್ಸ್ ಏನು ಹೇಳೋದೆ. ಮೂವಿ ಮುಗಿದ್ಮೇಲೆ ಅವರೊಂದು ಡಿಸಿಷನ್ ಏನು ಮಾಡ್ತಾರೆ, 3 ಕ್ಯಾರೆಕ್ಟರ್ಗಳು ಲೈಕ್ ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರ್ಗಳು ಡಿಸಿಷನ್ ಏನೇನು ಮಾಡ್ತಾರೆ ಅದಕ್ಕೆ ನನಗೆ ಅರ್ನ್ಡ್ ಅನಿಸಿಲ್ಲ. ಸುಮ್ಮನೆ ಒಂದು ಮೂಮೆಂಟಲ್ಲಿ ಈ ಥರ ಇರ್ತಾರೆ ಆ್ಯಂಡ್ ನೆಕ್ಸ್ಟ್ ಮೂಮೆಂಟಲ್ಲಿ ಅವರು ಆಲ್ರೆಡಿ ಡಿಸಿಷನ್ ಚೇಂಜ್ ಮಾಡೋದು, ಮೈಂಡ್ ಚೇಂಜ್ ಮಾಡ್ಕೊಂಡು ಅದು ಅಲ್ಲಿ ಹೇಗೆ ಬಂದು ಲೈಕ್ ನಂಗೆ ಅದು ಅಷ್ಟು ಚೆನ್ನಾಗಿ ಕ್ಯಾರೆಕ್ಟರ್ ಆರ್ಕ್ ಆಗಿಲ್ಲ ಅನಿಸ್ತು ನನಗೆ. ಅದು ಏನೋ ಅರ್ನ್ ಮಾಡಿಲ್ಲ ಅನಿಸ್ತು. ಸುಮ್ಮನೆ ಒಂದು ಮೂಮೆಂಟಲ್ಲಿ ಇರೋದು ನೆಕ್ಸ್ಟ್ ಮೂಮೆಂಟಲ್ಲಿ ಅವರು ಮೈಂಡ್ ಚೇಂಜ್ ಮಾಡ್ಕೊಂಡು ಒಳ್ಳೆ ಪರ್ಸನ್ ಆಗ್ಬಿಡೋರು, ಕೆಟ್ಟ ಪರ್ಸನ್ ಆಗ್ಬಿಟ್ಟು ಲೈಕ್ ಅದಕ್ಕಿನ್ನೂ ಸ್ವಲ್ಪ ಟೈಮಿಂಗ್ ಕೊಡಬೇಕಾಯ್ತು, ಇನ್ನೂ ಡೆಪ್ತ್ ಬೇಕಾಯ್ತು, ಅದಕ್ಕೆ ಇನ್ನೂ ಒಳಗಡೆ ಹೋಗ್ಬಿಟ್ಟು ಅದನ್ನ ಕೊಡಬೇಕಾಯ್ತು ಅನ್ನಿಸ್ತು ನನಗೆ. ಸೊ ಅದಕ್ಕೆ ಅಷ್ಟು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಸೊ ನಾನು ಹತ್ರ ಹೇಳಿದ ತುಂಬಾ ಕೆಟ್ಟ ಫಿಲ್ಮ್. ಇಟ್ಸ್ ಅ ಗುಡ್ ಮೂವಿ ಬಟ್ ಇಟ್ ಕುಡ್ ಹ್ಯಾವ್ ಬೀನ್ ಅ ಗ್ರೇಟ್ ಮೂವಿ ಅನ್ಸುತ್ತೆ ನನಗೆ. ಸೊ ನಿಮ್ಗೆ ಗೊತ್ತು ಇದು ಮೂವಿ ಇನ್ನೂ ಸಖತ್ತಾಗಿ ಮಾಡ್ಬೋದು ಅಂತ. ಲೈಕ್ ಒಂದು ಮೂಮೆಂಟಲ್ಲಿ ವೆಲ್ ಡೈರೆಕ್ಷನ್ ಹಾಗೆ ಅದು ಸ್ಕ್ರಿಪ್ಟ್ ರೈಟಿಂಗಲ್ಲಿ ಆ ಸಟಲ್ಟಿ ಅವ್ರ ಸಬ್ಟೆಕ್ಸ್ಟ್ಗಳೆಲ್ಲ ಇದೆಲ್ಲ ಅವೆಲ್ಲ ತುಂಬಾ ಓಕೆ ಇವೆಲ್ಲ ಈ ಡೈರೆಕ್ಟರ್ ಗೊತ್ತು ಏನು ಮಾಡ್ತಾ ಏನೋ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮೂಮೆಂಟೆಲ್ಲ ಅದೆಲ್ಲ
ಹೊಟ್ಟೋಗ್ಬಿಟ್ರಿ. ಸೊ ಅದು ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಲೈಕ್ ಒಂದು ಕೆಟ್ಟ ಫಿಲಮ್ ಕೆಟ್ಟದೆ ನೀವು ಅದು ಎಕ್ಸ್ಪೆಕ್ಟ್ ಮಾಡಿರಿ, ಈ ಥರ ಒಳ್ಳೆ ಫಿಲಮ್ ಕೆಟ್ಟದಾಗಿ ಐ ನೋ ದ್ಯಾಟ್ ಇಟ್ ಕ್ಯಾನ್ ಬಿ ಬೆಟರ್ ಅಂತ. ಸೊ ಅದು ನಂಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಸೊ ಎಷ್ಟೊಂದು ನಾನೆಲ್ಲ ರಿವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾರೆ, ಎಲ್ಲರೂ ಇದು ಮಾಡ್ತಾ ಇದ್ದಾರೆ, ಎಲ್ಲರೂ ಸಖತ್ತಾಗಿದೆ, ಒನ್ ಆಫ್ ದಿ ಬೆಸ್ಟ್ ಮೂವೀಸ್ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ನಾನೇನೋ ಮಿಸ್ ಮಾಡ್ತಾಯಿನಿ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ ನಾನು ಏನು ಇದು ಮಾಡ್ತೇನೆ ಅಂತ. ಬಟ್ ನಂಗೆ ಕಾಣಿಸಲ್ಲ, ಮೇ ಬಿ ಇನ್ನೊಂದು ಫ್ಯೂ ಇಯರ್ಸ್ ನಾನು ರಿವಾಚ್ ಮಾಡಿದ್ಮೇಲೆ ಮತ್ತೆ ಎಂಜಾಯ್ ಮಾಡ್ಬೋದೇನೋ ನಂಗೆ ಗೊತ್ತೆ. ಬಟ್ ಆ್ಯಸ್ ಆಫ್ ನಾವು ನಂದು ನಂಗೆ ಸೇಮ್ ಫೀಲ್ ಮಾಡ್ತಾಯಿಲ್ಲ. ಔಟ್ ಆಫ್ 5 2.5 ಸ್ಟಾರ್ಸ್ ಕೊಡ್ತೀನಿ. ಸೊ ಇದು ನಿಮ್ಮ ಕಪ್ ಆಫ್ ಟೀ, ನಿಮ್ಗೆ ಈ ಥರದೇನೋ ಹೊಸ ರಿಫ್ರೆಶಿಂಗ್ ಆರ್ ಸಮಥಿಂಗ್ ಈ ಥರದ್ದು ನೋಡೋಕ್ಕೆ ಇಷ್ಟಪಡ್ತೀರಾ. ಆ್ಯಂಡ್ ನಾ ಹೇಳ್ತಿರೋ ಫೋಟೋ ನಿಮಗೆಲ್ಲ ಪ್ರಾಬ್ಲಮ್ ಇಲ್ಲ, ಮೇ ಬಿ ನೀವು ಅವ್ರು ಒಂದ್ಸತಿ ವಾಚ್ ಕೊಡ್ಬೋದು, ಮೇ ಬಿ ನಿಮ್ಗೆ ಇಷ್ಟ ಆಗ್ಬೋದು. ಇದು ಸರ್ಟನ್ಲಿ ನನ್ನ ಕಪ್ ಆಫ್ ಟೀ ಇರಲಿಲ್ಲ. ಇನ್ನೂ ಇದೇ ಥರ ನಿಮ್ಮ ವೀಡಿಯೋಗಳು ರಿವ್ಯೂಗಳು ಬೇಕಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಬೇರೆ ನಂದು ಬೇರೆ ರಿವ್ಯೂಗಳು ವೀಡಿಯೋಗಳು ನೋಡಬೇಕಂದ್ರೆ ಇಲ್ಲಿ ಮತ್ತು ಇಲ್ಲಿ ನೋಡ್ಬೋದು ನೀವು. ಥ್ಯಾಂಕ್ ಯು. ರಾಮ ರಾಮ ರೇ.